ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಮುದ್ದೆ ಜೊತೆಗೆ ಪರ್ಫೆಕ್ಟಾಗಿ ಸೆಟ್ ಆಗೋ ಥರ. ನಾನು ಯೂಶ್ವಲಿ ಚಿಕನ್ ಸಾಂಬಾರೆಲ್ಲ ಸ್ವಲ್ಪ ಅಥೆಂಟಿಕ್ಕಾಗಿ ಮಾಡ್ತಾಯಿರ್ತೀನಿ. ಫಾರ್ ಎಕ್ಸಾಂಪಲ್ ಮಸಾಲೆಗೆ ಇಂಗ್ರೀಡಿಯೆಂಟ್ಸ್ನೆಲ್ಲ ಫ್ರೈ ಮಾಡಿಕೊಂಡು ಆ ಥರ ಕಂಪ್ಲೀಟಾಗಿ ಯೂಶ್ವಲಿ ಹೇಗೆ ಮಾಡ್ತಾರೋ ಹಾಗೆ ಮಾಡ್ತಿರ್ತೀನಿ, ಯಾವುದೇ ಪ್ರೊಸೀಜರ್ ಚೇಂಜ್ ಮಾಡಿದೆ. ಬಟ್ ಫಾರ್ ಅ ಚೇಂಜ್ ಇವತ್ತು ಕ್ವಿಕ್ಕಾಗಿ ಮಾಡೋದನ್ನ ತೋರಿಸ್ಕೊಡ್ತೀನಿ. ಈವನ್ ಮಸಾಲ ಐಟಮ್ಸ್ನೆಲ್ಲ ಹುರಿದೇನೂ ಚಿಕನ್ ಸಾಂಬಾರನ್ನ ಹೇಗೆ ಟೇಸ್ಟಿಯಾಗಿ ಮಾಡಬೇಕು ಅನ್ನೋದು ಈ ವಿಡಿಯೋ ಆಗಿರುತ್ತೆ. ಮೊದಲಿಗೆ ಚಿಕನ್ನ ಸ್ವಲ್ಪ ಫ್ರೈ ಮಾಡೋಕ್ಕೆ ಹಾಕೊಂಡ್ಬಿಡ್ತೀನಿ, ಅದಾದಮೇಲೆ ಮಸಾಲೆ ತೋರಿಸ್ತೀನಿ. ಮೊದಲಿಗೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಅದು ಬಿಸಿಯಾದ ನಂತರ ಸ್ವಲ್ಪ ಎಣ್ಣೆನ ಹಾಕ್ಕೋತೀನಿ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆಗೋಕ್ಕೆ ಬಿಡಬೇಕಾಗುತ್ತೆ. ಎಣ್ಣೆ ಬಿಸಿಯಾದ ನಂತರ ಒಂದು ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೋಬೇಕು. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು. ಅದಾದಮೇಲೆ ತೊಳೆದಿರುವಂಥ ಚಿಕನ್ನ ಸೇರಿಸ್ಕೋಬೇಕಾಗತ್ತೆ. ಅದಕ್ಕೂ ಮುಂಚೆ ಸ್ವಲ್ಪ ಚಿಟಿಕೆ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಾನ್ ವೆಜ್ಗಳಿಗೆಲ್ಲ ಅರಿಶಿನ ಮ್ಯಾಂಡೇಟರಿ ಅಂತ ಹೇಳ್ತೀನಿ. ಸೊ ಇವಾಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ತೊಳೆದಿರುವಂಥ ಚಿಕನ್ನ ಸೇರಿಸ್ಕೋಬೇಕಾಗತ್ತೆ. ನೀಟಾಗಿ 2-3 ಸಲ ವಾಶ್ ಮಾಡ್ಕೋಬೇಕಾಗತ್ತೆ ಚಿಕನ್. ಆಮೇಲೆ ಇಲ್ಲಿ ಈರುಳ್ಳಿ ಒಗ್ಗರಣೆ ಜೊತೆ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ನೀಟಾಗಿ ಮಿಕ್ಸ್ ಕೊಟ್ಕೊಳ್ಳಿ. ಮಿಕ್ಸ್ ಕೊಟ್ಟಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದೇ ಸ್ಟೇಜಲ್ಲಿ ಹಾಕ್ಕೋಬೇಕಾಗುತ್ತೆ ನಾನ್ ವೆಜ್ಗಳಿಗೆಲ್ಲ. ಯಾಕೆಂದರೆ ಈ ಸ್ಟೇಜಲ್ಲಿ ಏನು ಉಪ್ಪು ಹಾಕಿ ಉಪ್ಪು ಹಿಡಿಯುತ್ತೋ ಪೀಸಸ್ ಎಲ್ಲ ಅಷ್ಟೇ. ಬೇರೆ ನೀವು ಆಮೇಲೆ ಆ್ಯಡ್ ಆನ್ ಮಾಡಿದ್ರೆ ಉಪ್ಪೆಲ್ಲ ನೀಟಾಗಿ ಸೆಟ್ ಆಗಲ್ಲ ನಾನ್ ವೆಜ್ ರೆಸಿಪೀಸಲ್ಲಿ. ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಬೇಕಾದ್ರೇ ಉಪ್ಪನ್ನು ಹಾಕ್ಕೋಬೇಕಾಗತ್ತೆ. ಇವಾಗ ಇದು ನೀರು ಸುಂಡೋವರೆಗೂ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ತೆಂಗಿನ ತುರಿ ಸ್ವಲ್ಪ ತೊಗೊಳ್ಳಿ, ಜಾಸ್ತಿ ಬೇಡ. ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕಡಲೆ, ಗಸಗಸೆ, ಅರ್ಧ ಟೊಮ್ಯಾಟೊ, ಮಟನ್ ಸಾಂಬಾರು ಪುಡಿ ಮತ್ತು ಸ್ವಲ್ಪ ಮೆಣಸು ಮತ್ತು ಹಸಿ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ನುಣ್ಣಗೆ. ನಾನಿಲ್ಲಿ ಯಾವುದೇ ರೀತಿ ಮಸಾಲೆನ ಫ್ರೈ ಮಾಡಿ ರುಬ್ಕೋತಾ ಇಲ್ಲ. ಆ್ಯಂಡ್ ಕ್ವಿಕ್ಕಾಗಿ ಆಗೋ ಥರ ಈಸಿಯೆಸ್ಟ್ ಮೆಥಡಲ್ಲಿ ತೋರಿಸ್ತಾ ಇರೋದ್ರಿಂದ ಫ್ರೈ ಮಾಡ್ಕೊಂಡಿಲ್ಲ. ಇವಾಗ ಈ ಥರ ರುಬ್ಕೊಂಡು ಬಂದಿದ್ದೀನಿ. ಇವಾಗ ನೋಡೋಣ ಚಿಕನ್ ಹೇಗೆ ಬೆಂದಿದೆ ಅಂತ. ಆಲ್ಮೋಸ್ಟು ಬೇಗ ಬೇಯ್ಕೊಳ್ಳುತ್ತೆ ಚಿಕನ್, ಏನು ಟೈಮ್ ತೊಗೊಳ್ಳಲ್ಲ ನಾರ್ಮಲ್ ಮಟನ್ ಥರ. ಸೊ ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಿದ್ದೀರಲ್ವ, ಈ ಥರ ಕಂಪ್ಲೀಟಾಗಿ ಎಣ್ಣೆ ಬಿಟ್ಕೋಬೇಕು. ಆಮೇಲೆ ನಾವು ಮಸಾಲೆನ ಸೇರಿಸ್ಕೋಬೇಕಾಗತ್ತೆ. ನಾವಿಲ್ಲಿ ಮಸಾಲೆನ ಹುರಿದು ತೊಗೊಂಡಿಲ್ಲ ಅಲ್ವಾ ಮಸಾಲ ಇಂಗ್ರೀಡಿಯೆಂಟ್ಸ್ನೆಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಇದೊಂದು ಸ್ಟೆಪ್ ಇಂಪಾರ್ಟೆಂಟ್ ಅಂತಲೇ ಹೇಳ್ತೀನಿ. ಮಸಾಲೆನ ಸೇರಿಸ್ಕೊಂಡಾದ್ಮೇಲೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದ್ರದ್ದು ರಾ ಸ್ಮೆಲ್ ಹೋಗೋವರೆಗೂ ಹುರ್ಕೋತಾ ಇರಬೇಕಾಗುತ್ತೆ ಚಿಕನ್ ಜೊತೆ. ಆಮೇಲೆ ಅವಶ್ಯಕತೆ ಇರೋಷ್ಟು ಬಿಸಿನೀರನ್ನ ಸೇರಿಸ್ಕೋಬೇಕು ಸಾಂಬಾರಿಗೆ. ಮಸಾಲೆ ಸೇರಿಸಿದ ತಕ್ಷಣ ನೀರನ್ನು ಹಾಕ್ಕೊಳಕ್ಕೆ ಹೋಗಬೇಡಿ. ನೀವು ಮಸಾಲೆ ಇಂಗ್ರೀಡಿಯೆಂಟ್ಸ್ನೆಲ್ಲ ಹುರಿದೇ ಮಾಡ್ಕೊಂಡಿದ್ದೀರಾ ಅಂದರೆ. ಇವಾಗ ನೋಡಿ, ಇಲ್ಲಿ ನಾನು ನೀಟಾಗಿ ಹುರ್ಕೋತಾ ಇದ್ದೀನಿ. ಕಂಪ್ಲೀಟಾಗಿ ರಾ ಸ್ಮೆಲ್ ಹೋದ್ಮೇಲೆ ನಾನು ಅವಶ್ಯಕತೆ ಇರೋಷ್ಟು ನೀರನ್ನು ಸೇರಿಸ್ಕೋತೀನಿ. ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೋಬೋದು. ನಾನು ಕೆಲವೊಬ್ಬರನ್ನ ನೋಡಿದ್ದೀನಿ, ಚಿಕನ್ ಪೀಸಸ್ನ ಸಪ್ರೇಟ್ ತೆಗೆದು ಫ್ರೈ ಮಾಡಲ್ಲ ಎಷ್ಟೊಂದು ಜನ, ಹಾಗೆ ಚಿಕನ್ ಸಾಂಬಾರಲ್ಲೇ ಬಿಟ್ಟು ಬೇಯಿಸ್ತಾರೆ. ಯೂಶ್ವಲಿ ನಾವು ಆಲ್ಮೋಸ್ಟ್ ಆ ಥರ ಮಾಡೋದೇ ಇಲ್ಲ. ಯಾಕಂದರೆ ಸಪ್ರೇಟಾಗಿ ತೆಗೆದು ಹುರಿದ್ರೇ ನಮ್ಮ ಮನೇಲಿ ಚಿಕನ್ ಪೀಸಸ್ಗಳನ್ನ ತಿನ್ನೋದು. ಅದು ಯಾವುದೇ ಚಿಕನ್ ಆಗಲಿ, ಬಾಯ್ಲರ್ ಚಿಕನ್ ಆಗಲಿ, ನಾಟಿ ಕೋಳಿ ಆಗಲಿ, ಮೊಟ್ಟೆ ಕೋಳಿ ಆಗಲಿ, ಯಾವ ಕೋಳಿ ಆದ್ರೂ ಸಪ್ರೇಟಾಗಿ ತೆಗೆದು ಹುರಿದ್ರೇ ನಮ್ಮ ಮನೇಲಿ ಎಲ್ಲರೂ ಚಿಕನ್ ಸಾಂಬಾರಲ್ಲಿ ಊಟ ಮಾಡೋದು. ಸೊ ಹಾಗಾಗಿ ನಾವು ಜನರಲ್ಲಾಗಿ ಮಾಡೋದೇ ಇಲ್ಲ ಈ ಥರ. ಬಟ್ ವಿಡಿಯೋ ಪರ್ಪಸ್ಗೆ ಅಂತ ಸುಮಾರು ಜನ ಕೇಳ್ತಾಯಿದ್ರು ಸಿಂಪಲ್ಲಾಗೂ ಚಿಕನ್ ಸಾಂಬಾರು ಮಾಡೋದು ತೋರಿಸಿ ಅಂತ. ಅದಕ್ಕೋಸ್ಕರ ವಿಡಿಯೋ ಪರ್ಪಸ್ಗೆ ಅಂತ ನಾನು ಮಾಡ್ತಾಯಿದ್ದೀನಿ. ಬಟ್ ನಿಜವಾಗ್ಲೂ ಚೆನ್ನಾಗಿರುತ್ತೆ, ಚೆನ್ನಾಗಿರಲ್ಲ ಅನ್ನೋ ಥರ ಏನಿಲ್ಲ, ಸಕ್ಕತ್ತಾಗಿರುತ್ತೆ ಟೇಸ್ಟ್ ವೈಸ್. ಬಟ್ ಇದನ್ನು ತೆಳು ಮಾಡ್ಕೋಬಾರ್ದು. ಚಿಕನ್ನ ನೀವು ಅಲ್ಲೇ ಬಿಡ್ತೀರಾ ಸಾಂಬಾರಲ್ಲಿ ಅಂತಂದರೆ ದಯವಿಟ್ಟು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಳ್ಳಿ, ಸಕ್ಕತ್ತಾಗುತ್ತೆ. ಇವಾಗ ಚೆನ್ನಾಗಿ ಕುದಿಸ್ಕೋಬೇಕು, ಆವಾಗ ಕಂಪ್ಲೀಟಾಗಿ ರೆಡಿ ಆಗುತ್ತೆ ಚಿಕನ್ ಸಾಂಬಾರು. ಮಸಾಲೆ ಎಲ್ಲ ಸೇರಿಸ್ಕೊಂಡು ಸಾಂಬಾರಿಗೆ ಅವಶ್ಯಕತೆ ಇರೋಷ್ಟು ಬಿಸಿನೀರನ್ನ ಸೇರಿಸ್ಕೊಂಡು ಪ್ರಾಪರಾಗಿ ಕುದಿಸ್ಕೊಂಡ್ರೆ ಸಾಕು. ಒಂದು 4 to 5 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚಿಕನ್ ಸಾಂಬಾರು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಸೊ ನೋಡ್ತಿದ್ದೀರಾ ಅಲ್ವಾ, ಇಲ್ಲಿ ಆಲ್ಮೋಸ್ಟ್ ರೆಡಿ ಆಗಿದೆ ಇವಾಗ ಚಿಕನ್ ಸಾಂಬಾರು. ಮುದ್ದೆ ಜೊತೆ ಸಖತ್ ಕಾಂಬಿನೇಷನ್. ಈ ಥರ ಚಿಕನ್ ಸಾಂಬಾರು ನಮ್ಗೆ ಯಾವಾಗ ಯೂಸ್ಫುಲ್ ಆಗುತ್ತೆ ಅಂದರೆ, ಸಡನ್ನಾಗಿ ಗೆಸ್ಟ್ ಬಂದಾಗ ತುಂಬ ಟೈಮ್ ಇರೋಲ್ಲ ಚಿಕನ್ ಸಾಂಬಾರು ಮಾಡೋಕ್ಕೆ ಅನ್ನುವಾಗ ಈ ಥರ ಮಾಡ್ಬೋದು. ಸಿಕ್ಕಾಪಟ್ಟೆ ಟೇಸ್ಟಿಯಾಗುತ್ತೆ. ಸಡನ್ನಾಗೂ ಇಷ್ಟು ಚೆನ್ನಾಗಿ ಚಿಕನ್ ಸಾಂಬಾರು ಮಾಡ್ಬೋದು ಅಂದರೆ ಯಾಕೆ ಟ್ರೈ ಮಾಡಬಾರ್ದು ಅಲ್ವಾ. ನೋಡಿ ಎಷ್ಟು ಸಿಂಪಲ್ಲಾಗಿ ನಾನು ಮನೆಯಲ್ಲೇ ಯಾವುದೇ ಮಸಾಲೆ ಹುರಿದೇನೆ ಒಂದು ಕೋಳಿ ಸಾಂಬಾರನ್ನ ಮಾಡಿದೆ ಅಂತ ನೋಡಿದ್ರಿ ಅಲ್ವಾ. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.